ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಈಗ ಒಂದು GDSನ ಒಂದು ನ್ಯೂ ಅಪ್ಡೇಟ್ ಕೂಡ ಬಂದಿದೆ 2025ಕ್ಕೆ ಒಂದು ನ್ಯೂ ಅಪ್ಡೇಟ್ ಅಂದರೆ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಸುಮಾರು ಜನ ಕೇಳ್ತಾನೆ ಇದ್ರು, ಕಮೆಂಟನ್ನು ಮಾಡ್ತಾ ಇದ್ರು 2025ಕ್ಕೆ ಎಷ್ಟು ಪೋಸ್ಟನ್ನು ಒಂದು ಬರುತ್ತೆ ಅಂತ. ಸುಮಾರು 50,000 ಪೋಸ್ಟ್ಗಳಿಗೆ ಒಂದು ನ್ಯೂ ಭರ್ತಿ ಕೂಡ 2025ರಲ್ಲಿ ಬರುತ್ತೆ. 2025ರ 50,000 ಪೋಸ್ಟ್ಗಳು ಅಂತಂದರೆ ತುಂಬ ಜನರಿಗೆ ಅವಕಾಶಗಳು ಸಿಗುತ್ತೆ. ಹಾಗೆ ನಾರ್ತ್ ಈಸ್ಟ್ ಸೈಡಲ್ಲಿ ಹಾಗೆ ಅದರ್ ಸ್ಟೇಟ್ಗಳಲ್ಲಿ ಕೂಡ ಈ ಸಲ ಒಂದು ಕಟ್ ಆಫ್ ಲೋ ಲೆವೆಲ್ಲೇ ಹೋಗುತ್ತೆ. ಆದರೆ ನಾನು ನಿಮ್ಮಲ್ಲಿ ಒಂದು ಕ್ಷಮೆಯನ್ನು ಕೇಳಬೇಕಾಗಿದೆ. ಯಾಕಪ್ಪ ಅಂತಂದರೆ 3 ತಿಂಗಳಾಯಿತು ಕೂಡ ನಾನು ಒಂದು ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಹೋಗೇ ಇಲ್ಲ. ಯಾಕಪ್ಪ ಅಂತಂದರೆ ಸುಮಾರು ನನ್ನದೇ ಆದಂಥ ಒಂದಷ್ಟು ಪರ್ಸನಲ್ ಪ್ರಾಬ್ಲಮ್ಸ್ಗಳಿದ್ದಾವೆ. ಅದಕ್ಕೋಸ್ಕರ ನಾನು ವೀಡಿಯೋಸನ್ನು ಮಾಡೋದಕ್ಕೆ ಟೈಮನ್ನು ಸಿಕ್ಕಿರಲಿಲ್ಲ. ಹಾಗೆ ಈ ಒಂದು ವೀಡಿಯೋನ ಈಗ ನಾನು ಅಪ್ಲೋಡನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಈಗ ಒಂದಿಷ್ಟು ಮಾಹಿತಿಯ ಪ್ರಕಾರ ಏನಪ್ಪ ಅಂತಂದರೆ 50,000ಗಳ ಒಂದು ಪೋಸ್ಟ್ಗಳನ್ನು 2025ಕ್ಕೆ ಕರೆಯಲಿದ್ದಾರೆ. ಆ 2025ಕ್ಕೆ ಪೋಸ್ಟ್ಗಳಲ್ಲಿ ಎಷ್ಟು ಯಾವ ರೀತಿಯಾಗಿ ಯಾವ್ಯಾವ ಸ್ಟೇಟಲ್ಲಿ ಯಾವ ರೀತಿ ಅಂತ ಕಟ್ ಆಫ್ ಹೋಗುತ್ತೆ, ಹಾಗೆ ಯಾವ ಡಾಕ್ಯುಮೆಂಟ್ಸ್ ಬರೋಕ್ಕಾಗುತ್ತೆ. ಹಾಗೆ ಇನ್ನೊಂದು ಚರ್ಚೆ ಆಗ್ತಾ ಇದೆ. ಏನಪ್ಪ ಅಂತಂದರೆ ಅದರ್ ಸ್ಟೇಟ್ಗಳಿಗೆ ನಾವು ಒಂದು ಅಪ್ಲಿಕೇಶನ್ನ ಹಾಕ್ಬೋದಾಗಿತ್ತು ಈಗ. ಹಾಗೆ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಕೂಡ ಪ್ರಾಬ್ಲಮ್ ಆಗ್ತಾಯಿತ್ತು. ಆದರೆ ಈಗ ಏನಪ್ಪ ಅಂತಂದರೆ ಅದರ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅದರ್ ಸ್ಟೇಟ್ ಅವರು ನಮ್ಮ ಸ್ಟೇಟಿಗೆ ಬಂದು ಎಲ್ಲ ಪೋಸ್ಟ್ಗಳನ್ನು ತಾವೇ ತೆಗೆದುಕೊಂಡು ಅಂದರೆ ಆ ಪೋಸ್ಟಿಗೆ ಅವರು ಕುಂತ್ಕೊಳ್ತಾರೆ. ಆದ್ದರಿಂದ ನಮ್ಮ ಸ್ಟೇಟಲ್ಲಿ ಇರುವಂಥ ಪೋಸ್ಟ್ಗಳನ್ನು ನಮಗೆ ಕೊಡಿ, ಹಾಗೆ ಅವರ ಸ್ಟೇಟ್ಗಳಿರುವಂಥ ಪೋಸ್ಟನ್ನು ಅವ್ರಿಗೆ ಕೊಡಿ ಅಂತ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಹಾಗೆ ಇಂಡಿಯನ್ ಪೋಸ್ಟ್ ಅವರು ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ. ಹಾಗೆ ಒಂದಿಷ್ಟು ಡಾಕ್ಯುಮೆಂಟ್ಸ್ಗಳಲ್ಲೂ ಕೂಡ ಹೆಚ್ಚಿಗೆ ಒಂದಿಷ್ಟು ಡಾಕ್ಯುಮೆಂಟ್ಸನ್ನು ಕೂಡಿಸಿ ಹಾಗೆ ಅವನ್ನ ವೆರಿಫಿಕೇಷನನ್ನು ಸರಿಯಾದ ಪ್ರೊಸೆಸ್ ಆಗಿ ಮಾಡಬೇಕಂತಲೂ ಕೂಡ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ. ಅದರ್ ಸ್ಟೇಟ್ಗಳಿಗೆ ಏನಾದರೂ ಅಪ್ಲಿಕೇಶನ್ ಹಾಕೋದಾದರೆ ನೀವು ನಾರ್ತ್ ಈಸ್ಟ್ ಸೈಡ್ ಹಾಕಿದ್ರೇನಪ್ಪ ಅಂತಂದರೆ ನಿಮ್ಮ ಒಳ್ಳೆ ರೀತಿಯಾದಂಥ ಪರ್ಸೆಂಟೇಜ್ ಇತ್ತು ಅಂತಂದರೆ ಅಲ್ಲಿ ನಿಮ್ಮ ಸೆಲೆಕ್ಷನ್ ಆಗೋದು ನಿಶ್ಚಿತ. ಹಾಗೆ ನಾರ್ತ್ ಈಸ್ಟ್ ಸೈಡಲ್ಲಿ ಯಾವ ಪ್ಲಸ್ ಪಾಯಿಂಟ್ ಯಾವ ರೀತಿ ಇದೆ ಅಂದರೆ ಅಲ್ಲಿ ಪರ್ಸೆಂಟೇಜ್ ಲೋ ಲೆವೆಲ್ ಹೋಗುತ್ತೆ. ಆ ಸೈಡಿಗೆ ಯಾರು ಅಂದರೆ ಜನಸಂಖ್ಯೆ ಕಡಿಮೆ ಇದೆ. ಹಾಗೆ ನಾರ್ತ್ ಈಸ್ಟ್ ಸೈಡಲ್ಲಿ ಪ್ಲಸ್ ಪಾಯಿಂಟ್ ಅಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನು ಕೂಡ ಸರಳವಾಗಿ ನಡೆಯುತ್ತೆ. ಹಾಗೆ ಅಲ್ಲಿ ಸಣ್ಣ ಸಣ್ಣ ರಾಜ್ಯಗಳು ಇರೋದರಿಂದ ಅಲ್ಲಿ ಪರ್ಸೆಂಟೇಜ್ ಕೂಡ ಲೋ ಲೆವೆಲ್ ಹೋಗುತ್ತೆ. ನಿಮ್ಮ 10th ಮಾರ್ಕ್ಶೀಟ್ನಲ್ಲಿ ಯಾವ ರೀತಿಯಾದಂಥ ಭಾಷೆಗಳಿರುತ್ತೆ ಆ ಭಾಷೆಗಳ ಅನುಗುಣವಾಗಿ ನಿಮ್ಮ ನೀವು ಯಾವ ಪೋಸ್ಟಿಗೆ ಹಾಗೆ ಯಾವ ರಾಜ್ಯಕ್ಕೆ ಹಾಕ್ಬೋದು ಅಂತಲೂ ಕೂಡ ನಿಮ್ಮ 10th ಮಾರ್ಕ್ಶೀಟ್ ಮೇಲೆ ನಿರ್ಧಾರವಾಗುತ್ತೆ. ಆ 10th ಮಾರ್ಕ್ಶೀಟಲ್ಲಿ ನಿಮ್ಮ ಲ್ಯಾಂಗ್ವೇಜಸ್ಗಳು ಸ್ಟೇಟ್ ವೈಸ್ ಇತ್ತಪ್ಪ ಅಂತಂದರೆ ನೀವು ಆ ರಾಜ್ಯಕ್ಕೆ ನೀವು ಹಾಕ್ಬೋದು. ನಾನು ಹೋದ ಸಲ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಹೇಳಿದ್ದೆ, ಅದೇ ರೀತಿಯಾಗಿ ಅವರು ಅಪ್ಲೈಯನ್ನು ಮಾಡಿದರು. ಹಾಗೆ ಅದರ ರೀತಿಯಾಗಿನ ಅಪ್ಲೈಯನ್ನು ಮಾಡಿ ಅವರು ಜಾಬನ್ನು ಪಡ್ಕೊಂಡು ಈಗ ಪ್ರೆಸೆಂಟಾಗಿ ಜಾಬನ್ನಲ್ಲಿ ಇದ್ದಾರೆ. ನನಗೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು, ನಾವು ಸರ್ ನಿಮ್ಮಿಂದ ಒಂದಿಷ್ಟು ಹೆಲ್ಪ್ ಆಯಿತು, ನಾವು ಅದರ್ ಸ್ಟೇಟಲ್ಲಿ ಒಂದಿಷ್ಟು ಜಾಬನ್ನು ಪಡ್ಕೊಂಡಿದ್ದೇವೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್ ಅಂತಲೂ ಕೂಡ ಸಾಕಷ್ಟು ಜನ ಕಮೆಂಟನ್ನು ಮಾಡ್ತಾನೆ ಇದ್ದಾರೆ. ಹಾಗೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೆ ಇನ್ನೊಂದು ಏನಪ್ಪ ಹೇಳೋದಂದರೆ ಇನ್ನೂ ಕೆಲವಷ್ಟು ದಿನಗಳ ಅಂದರೆ ತಿಂಗಳು ಅಥವಾ 1-2 ಮಂತ್ ಕೂಡ ನನಗೆ ವೀಡಿಯೋಸನ್ನು ಮಾಡೋದಕ್ಕೆ ಆಗೋದಿಲ್ಲ. ಈ ವಿಡಿಯೋನೇ ನಾನು ಕೊನೆಯಾಗಿ ಮಾಡ್ತಾನೆ ಇದ್ದೀನಿ. ಯಾಕಪ್ಪ ಅಂತಂದರೆ ನನ್ನದೇ ಅಂತ ಕೆಲಸಗಳಿದ್ದಾವೆ. ಅದಕ್ಕೋಸ್ಕರನೇ ವೀಡಿಯೋಸ್ಗಳನ್ನ ಇನ್ನೂ ಮಾಡೋದಕ್ಕಾಗಲ್ಲ. ಹಾಗೆ ಏನಾದರೂ ನ್ಯೂ ಅಪ್ಡೇಟ್ ಏನಾರು ಬಂತಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಇದೇ ರೀತಿಯಾದಂಥ ಒಳ್ಳೆಯ ರೀತಿಯಾದ ಸಪೋರ್ಟ್ ಇರಲಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.